ಆತ್ಮೀಯ ವೀಕ್ಷಕರ, ನಮ್ಮೊಂದಿಗೆ ರಾಜ್ಯದ ಮಾಜಿ ಸಚಿವರು ಮತ್ತು ರಾಜ್ಯದ ಕಾಂಗ್ರೆಸ್ ನಾಯಕರಾದಂತಹ ಬಿ ರಮಾನಾಥ್ ರೇಗಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಇತ್ತೀಚಿನ ಪರಿಸ್ಥಿತಿಗಳು ತಮಗೆ ಗೊತ್ತಿದೆ. ಬಹುಶಃ ಒಂದಷ್ಟು ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಮುಖಂಡರು ರಾಜೀನಾಮೆ ನೀಡುವಂಥ ಸನ್ನಿವೇಶ ಆಯಿತು. ನಿನ್ನೆ ಮಂಗಳೂರಿನ ಕಮಿಷನ್, ಅದೇ ರೀತಿಯಲ್ಲಿ SP ಅವರ ವರ್ಗಾವಣೆ ಆಯಿತು. ಹೊಸ ಅಧಿಕಾರಿಗಳು ಬರ್ತಾ ಇದ್ದಾರೆ. ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನು ಅನಿಸ್ತದೆ? ಈ ಒಂದು ಜಿಲ್ಲೆಯ ಮಧ್ಯ ಸೂಕ್ಷ್ಮ ಜಿಲ್ಲೆ, ಅದಕ್ಕೆ ಕಾರಣ ಯಾರು ಅಂತ ಹೇಳೋದನ್ನು ನಾವು ಹೇಳಬೇಕಾಗಿದ್ದ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಂತ ಹೇಳಿದಾಗ ಸಮಾಜದಲ್ಲಿ ಸಾಮಾಜಿಕ ಸಾಮರಸ್ಯಕ್ಕೆ ತೊಂದರೆ ಆಗ್ತಕ್ಕಂಥ ಕಾರ್ಯಗಳು ಬಹುಶಃ ನಿರಂತರವಾಗಿ ನಡೀತಿದ್ದಾಗ ಸ್ವಾಭಾವಿಕ ಕೆಲವು ಜನರಿಗೆ ಮನಸ್ಸಿಗೆ ನೋವಾಗುತ್ತೆ. ಅಂದರೆ ನಿರಂತರವಾಗಿ ನಡೀತಿದೆ, ಏನು ಆಗ್ತಾ ಇಲ್ಲ ಅನ್ನೋದು ನೋವು ಇರ್ಬೋದು. ಆದರೆ ಸರ್ಕಾರ ಅದಕ್ಕೆ ಈ ಸಲ ಅವರು ಒಂದು ಸ್ಪಂದನ ಕೊಟ್ಟಿದ್ದಾರೆ. ಒಂದು ಮುಖ್ಯವಾಗಿ ಜನಸಾಮಾನ್ಯರ ಬೇಡಿಕೆಯೂ ಇತ್ತು. ಮೊದಲಾಗಿ ಕಮಿಷನರು ಬದಲಾವಣೆ, ಜಿಲ್ಲೆಯ ಒಂದು ಪ್ರಮುಖ ಅಧಿಕಾರಿ, ಒಟ್ಟಿಗೆ ಈಗ SP ಇಬ್ಬರನ್ನು ಹಾಕಿದ್ದಾರೆ. ನಾವು ಕೂಡ ಹೇಳ್ತಿದ್ವಿ, ಒಂದು ಒಳ್ಳೆಯ ಅಧಿಕಾರಿ ಹಾಕಿ, ಯಾರು ಹೇಳಿದ್ದಾರೆ ಅವರು ಇವನು ಅಂತ ಹೇಳುವಂಥ ಹಾಕಿ ಅಂತ ಹೇಳುವಂಥ ಮಾತನ್ನು ನಾನು ಕೂಡ ಸುಮಾರು ಸಲ ಮಾಡಿದ್ದೇನೆ. ಇನ್ನೊಂದು ಪ್ರಮುಖ ವಿಚಾರ ಅಂತೇಳಿ, ಸರ್ಕಾರ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಭರವಸೆ ಕೊಟ್ಟಿದ್ದರು, ಮಾಡ್ತೇನೆ ಅಂತೇಳಿ. ಅದು ಆದೇಶ ಆಗಿದೆ. ಇನ್ನು ಅದಕ್ಕೆ ಅಧಿಕಾರಿ ಯಾರು ಬರ್ತಾರಂತ ನೋಡುವ. ಇದು 3 ಜಿಲ್ಲೆಗೆ ಸಂಬಂಧಪಟ್ಟಿರ್ತಂಗೆ ಅಂತ ಈ ಒಂದು ಆ್ಯಂಟಿ ನಕ್ಸಲ್ ಫೋರ್ಸ್ ಇದ್ದಾಗೆ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಬಹುಶಃ ಅವರು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾರೆ. ಇದು 3 ಜಿಲ್ಲೆಗೆ ಸೀಮಿತವಾಗಿ ಈ ಕಾರ್ಯಕ್ರಮವನ್ನು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಸೂಕ್ತವಾಗಿ ಸ್ಪಂದಿಸ್ಬೋದು ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ನಾನು ಸರ್ಕಾರ ಎಲ್ಲೋ ಒಂದು ಕಡೆ ಇಂಥ ಘಟನೆಗಳನ್ನು ಹತೋಟಿಗೆ ತರಲಿಕ್ಕೆ ವಿಫಲ ಆಗಿದೆ ಅನ್ನುವಂಥ ಅಭಿಪ್ರಾಯಗಳು ಕೂಡ ಇದ್ದಾವೆ. ಏನು ಹೇಳಿ ನೋಡಿ, ಕೆಲವು ಸಾರಿ ಇಂಥ ಘಟನೆಗಳು ಮತ್ತೆ ಮತ್ತೆ ಆದಾಗ ಕೆಲವು ಜನರಿಗೆ ಮನಸ್ಸಿಗೆ ಬರುವುದು ಸ್ವಾಭಾವಿಕವಾಗಿ. ಇದಕ್ಕೆ ಮತೀಯವಾದಿ ಶಕ್ತಿಗಳು ಮುಖ್ಯವಾದಂಥ ಕಾರಣ. ಇವತ್ತು ರ್ಯಾಡಿಕಲ್ಸ್ ಅಂತೇಳಿ ಇವತ್ತು ಏನು ಅಧಿಕಾರದಲ್ಲಿ ಇದ್ದಂಥವ್ರು, ಅಧಿಕಾರ ಮಾಡಿದಂಥವ್ರು, ಆ ಅಧಿಕಾರ ಮಾಡಿದಂಥವ್ರು ರಾಜ್ಯದಲ್ಲಿ ಮತ್ತು ದೇಶದ ಅಧಿಕಾರ ಮಾಡ್ತಾಯಿದ್ದರು. ಅವರು ನಾವೇ ಆಗಲಿ ಯಾರೇ ಆಗಲಿ ಅವರು ಸಾಮರಸ್ಯಕ್ಕೆ ಕುತ್ತು ತರ್ತಕ್ಕಂಥ ನಡವಳಿಕೆಯನ್ನು ಮಾಡಬಾರ್ದು. ಕಾಂಗ್ರೆಸ್ನವರು ಈ ಮತೀಯ ಸಾಮರಸ್ಯಕ್ಕೆ ತೊಡಕಾಗ್ತಕ್ಕಂಥ ಏನಾದರೂ ನಡವಳಿಕೆ ಮಾಡಿದರೆ ಅದಕ್ಕೆ ನಾವು ಜವಾಬ್ದಾರಿ. ಇತರರು ಸಂಘಟನೆಗಳು ಮತೀಯ ಸಾಮರಸ್ಯ ತೊಡಕಾಗ್ತಕ್ಕಂಥ ಕೆಲಸ ಮಾಡಿದರೆ ಅದನ್ನು ಖಂಡಿತವಾಗಿ ಸಮಸ್ತ ಬುದ್ಧಿಜೀವಿ ನಾಗರಿಕರು ಅದನ್ನು ವಿರೋಧಿಸಬೇಕಾಗಿದೆ. ಯಾಕೆಂದರೆ ಇವತ್ತು ನಾನು ದೇವಸ್ಥಾನದಿದ್ದೇನೆ. ಇವತ್ತು ಈ ಘಟನೆ ನಡೆದ ನಂತರ ರಾತ್ರಿ ಹೊತ್ತು ಯಾರು ಇರ್ತಾರೆ ನಿಮಗೆ ಗೊತ್ತಲ್ಲ. ಮಂಗಳೂರಲ್ಲಿ ರಾತ್ರಿ ಯಾರು ಇರ್ತಾರೆ? ಯಾರೂ ಇಲ್ಲ. ಮತ್ತು ಯಾರ ಭದ್ರತೆ ಇಲ್ಲ. ರಾತ್ರಿ ನಾವು ಹೊರಟು ಮನೆಗೆ ಹೋಗ್ತೀವಿ. ಅದು ಒಂದೇ ಧರ್ಮದ ಜನರಿಗೆಲ್ಲ, ಎಲ್ಲರಿಗೂ ಕೂಡ ಒಂದು ಮತೀಯ ಸಾಮರಸ್ಯ ತೊಡಕಾಗ್ತಾಗ ಒಂದು ಸಮಾಜಕ್ಕೆ ಅಂತೇಳಿ ಕೆಲವು ಜನ ತಲೆಯಲ್ಲಿದೆ. ಇದೆಲ್ಲರಿಗೂ ಕೂಡ ಜನಾಂಗೀಯ ಘರ್ಷಣೆಯಿಂದ ಯಾವ ದೇಶ ಕೂಡ ಒಳ್ಳೆಯದಾಗಲಿಲ್ಲ. ಜನಾಂಗೀಯ ಘರ್ಷಣೆಯಿಂದ ಯಾವ ದೇಶ ಕೂಡ ಒಳ್ಳೆಯದಾಗಲಿಲ್ಲ. ಜನಾಂಗೀಯ ಘರ್ಷಣೆಗೆ ಕಾರಣೀಭೂತರಾಗಿರ್ತಾಗ ಅವರಿಗೆ ಶಿಕ್ಷೆ ಆಗಬೇಕು ಅಂತ ನಾನೊಂದು ಸಂದರ್ಭದಲ್ಲಿ ಹೇಳಿದೆ. SIT ಮಾಡಬೇಕು ಅಂತ ನಾನು ಹೇಳಿದೆ. ಸ್ಪೆಷಲ್ ಟೀಮ್ ಮಾಡಬೇಕು ಅಂತ. ಆದರೆ ಇವತ್ತು ಅದೇ ರೀತಿಯಲ್ಲಿ ಇವತ್ತು ಆ್ಯಂಟಿ ನಕ್ಸಲ್ ಫೋರ್ಸ್ ಆಗಿದೆ. ಅದಕ್ಕೆ ಒಂದು ಅತ್ಯುತ್ತಮವಾದ ನಮ್ಮ ಕರ್ನಾಟಕದಲ್ಲಿ ಅಧಿಕಾರಿಗಳ ಕೊರತೆ, ಉತ್ತಮ ಅಧಿಕಾರಿಗಳಿದ್ದಾರೆ. ಅವರಿಗೆ ಸರಿಯಾದಂಥ ಒಂದು ಸ್ಥಾನವನ್ನು ಕೊಟ್ಟರೆ ಜಿಲ್ಲೆ ಶಾಶ್ವತವಾಗಿ ಇದು ಸಾಮರಸ್ಯ ಶಾಶ್ವತವಾಗಿ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥ ಶಾಶ್ವತವಾದ ಸಾಮರಸ್ಯ ಬೇಕಾಗಿದೆ. ಬಹುಶಃ ಈ ದೇವಸ್ಥಾನದ ವಠಾರದಲ್ಲಿ ನಾನು ಹೇಳ್ತಕ್ಕಂಥದ್ದು, ಈ ದೇವರು ಕೂಡ ಸುಬ್ರಹ್ಮಣ್ಯ ದೇವರು ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಡಲಿ. ಗಲಾಟೆ ಮಾಡ್ತಕ್ಕಂಥ ಮನಸ್ಸನ್ನು ಯಾರಿಗೆ ಕೊಡಬೇಡ, ದ್ವೇಷ ಮಾಡ್ತಕ್ಕಂಥ ಮನಸ್ಸನ್ನು ಯಾರಿಗೆ ಕೊಡಬೇಡ, ಗಲಾಟೆ ಮಾಡ್ತಕ್ಕಂಥ ಮನಸ್ಸನ್ನು ಯಾರಿಗೆ ಕೊಡಬೇಡ, ಪ್ರೀತಿ ಅಂತಕ್ಕಂಥ ಮನಸ್ಸನ್ನು ಪ್ರತಿಯೊಬ್ಬರು ಕೊಡುವಂಥ ದೇವರಲ್ಲಿ ಕೂಡ ಮಾಡ್ತಾರೆ. ಥ್ಯಾಂಕ್ ಯು.
ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.